ಪ್ರಿಯರೇ, ಸತ್ಯವೇದ ನಮಗೆ ಕೊಡಲ್ಪಟ್ಟಿದ್ದು, ಈ ದಿವಸ ನನಗೆ ಕೊಡಲ್ಪಟ್ಟಿದ್ದು, ನಾನು ಇಲ್ಲಿಯವರೆಗೆ 23ನೇ ಕೀರ್ತನೆ ಅಥವಾ ರಕ್ಷಣೆ ಕುರಿತಾಗಿ ತಿಳಿಸುತ್ತಾ ಬಂದೆ. ಆದ್ರೆ ನಾನು ಧ್ಯಾನ ಮಾಡುತ್ತಾ ನಾನು ಒಂದು ವೇಳೆ ನಾನು ರಕ್ಷಣೆ ಕುರಿತಾಗಿ ವಾಕ್ಯದ ಮಧ್ಯದಿಂದ ಆರಿಸಿಕೊಳ್ಳುವುದಾಗಿದ್ರೆ, ಇದನ್ನ ಆರಂಭದಿಂದ ನಾವು ತಿಳಿಯೋದಾಗಿದ್ದರೆ ನಮ್ಮ ನಂಬಿಕೆ ದೃಢವಾಗ್ತದೆ. ಅದೇ ಸಮಯದಲ್ಲಿ ನಮ್ಮ ಅಸೆಂಬ್ಲಿಗಳಲ್ಲಿ ಇರುವಂತ ಹೊಸದಾಗಿ ಕರ್ತನನ್ನ ಸ್ವೀಕರಿಸಿ ಬಂದಂಥವರಿಗೆ, ಸತ್ಯವೇದ ಪರಿಜ್ಞಾನ ಇಲ್ಲದಂಥವರಿಗೆ, ಅವರಿಗೆ ಒಂದು ನಂಬಿಕೆ ಹುಟ್ಟಿಸ್ಲಿಕ್ಕಾಗಿ, ಅವರಿಗೆ ದೃಢಪಡಿಸ್ಲಿಕ್ಕಾಗಿ, ಅವರಿಗೆ ವಿವರ ತಿಳಿಸ್ಲಿಕ್ಕಾಗಿ ನಾನು ಆರಂಭದಿಂದ ನಾನು ತಿಳಿಸ್ತೇನೆ. ಸಾಮಾನ್ಯವಾಗಿ ನಾನು ಮಕ್ಕಳ ಮಧ್ಯದಲ್ಲಿ ಸೇವೆ ಮಾಡುವವರಿಗೆ ಟ್ರೈನಿಂಗ್ ಕೊಡುವಂಥವನು. ಆದ್ರೆ ಅದನ್ನ ನಾನು ಕೊಡುವಾಗ ಮಕ್ಕಳಿಗೂ ಅನ್ವಯ ಆಗುತ್ತೆ, ದೊಡ್ಡವರಿಗೂ ಕೂಡ, ಟೀಚರ್ಸ್ಗೂ, ಸಭಿಕರಿಗೂ ಅನ್ವಯ ಆಗುವಂತೆ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಆದ್ರಿಂದ ಒಂದು ವೇಳೆ ನನ್ನ ಭಾಷೆ ಅಥವಾ ನನ್ನ ಒಂದು ಪ್ರೆಸೆಂಟೇಶನ್, ನನ್ನ ಒಂದು ನಿಮಗೆ ತಿಳಿಸುವಂಥದ್ದು ಬಾಲಿಶವಾಗಿ ಕಂಡ್ರು ನೀವು ಅದನ್ನ ಸ್ವೀಕರಿಸಿ ಎಂಬುದಾಗಿ ಕೇಳಿಕೊಳ್ತೇನೆ. ನಿಮ್ಗೆ ಯಾವುದು ಅನ್ವಯ ಆಗ್ತದೋ ಅದನ್ನ ನಾನು ಅನುಸರಿಸಿಕೊಳ್ಳ್ರಿ ಎಂಬುದಾಗಿ ಕೇಳಿಕೊಳ್ತೇನೆ. ಪ್ರಿಯರೇ, ಸತ್ಯವೇದ ಎಂಬುದಾಗಿ ನಮಗೆ ಕೊಡಲ್ಪಟ್ಟಿರುವಾಗ ನಾವು ತಿಳಿಸುವಂಥದ್ದು ಸತ್ಯವೇದದ ಕುರಿತಾಗಿಯೇ. ನಾವು ಯಾವುದೋ ಒಂದು ಕಥೆಯನ್ನು ಹೇಳುವಂಥದ್ದಲ್ಲ. ಕಥೆಗಳನ್ನು ಒಂದು ವೇಳೆ ಹೇಳುವುದಾಗಿದ್ರು ಸತ್ಯವೇದಕ್ಕೆ ಸಂಬಂಧಪಟ್ಟಂತ, ಸತ್ಯಕ್ಕೆ ಅನ್ವಯವಾಗುವಂತ ಉದಾಹರಣೆಗಳನ್ನು ಹೇಳ್ಬೋದೇ ಹೊರತಾಗಿ ನಾವು ಸತ್ಯವೇದವನ್ನು ಕುರಿತಾಗಿ ತಿಳಿಸುವಂಥದ್ದು ಹಾಗಿದ್ರೆ ನಾವು ತಿಳಿಸುವಂತ ಸತ್ಯವೇದವು, ಬ್ರದರ್ ಎಲ್ಲರಿಗೂ ಕೇಳಿಸ್ತಾ ಇದೆ ಅಲ್ಲ? ಆಲ್ ಆರ್ ಹಿಯರಿಂಗ್? ಎಲ್ಲರೂ ಕೇಳಿಸ್ತಾ ಇದೆ? ಓಕೆ ಬ್ರದರ್, ಓಕೆ. ಯಾಕಂದ್ರೆ ನಾನು ಒಬ್ಬನೇ ಮಾತಾಡ್ಕೊಳ್ಬಾರ್ದಲ್ಲ ಅಂತ. ಸರಿ, ಹಾಗಿದ್ರೆ ನಾನು ಹೇಳುವಂತ ವಿಷಯ ನಿಮಗ್ ಗೊತ್ತಿರುವಂತದ್ದೇ. ಆದ್ರೂ ಮತ್ತೊಂದು ಸಾರಿ ಹೇಳುವಾಗ ಒಂದು ಸಿಸ್ಟಮ್ಯಾಟಿಕ್ ಆಗಿ, ಒಂದು ಕ್ರಮಬದ್ಧಿತವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸತ್ಯವೇದದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರುವಂತ 66 ಪುಸ್ತಕಗಳು. ಹಳೆ ಒಡಂಬಡಿಕೆ 39, ಹೊಸ ಒಡಂಬಡಿಕೆ 27 ಎಲ್ಲರಿಗೂ ಗೊತ್ತಿದೆ. ಹಳೆ ಒಡಂಬಡಿಕೆಯ ಕಾಲ ಸುಮಾರು 3600 ವರ್ಷಗಳ ಕಾಲಮಾನವನ್ನು ತಿಳಿಸುತ್ತದೆ. ಅಂದ್ರೇನು? ಆದಿಕಾಂಡದಿಂದ ಮಲಾಕಿಯವರೆಗೆ 3600 ವರ್ಷಗಳು, ಒಟ್ಟು 4000 ಆಗ್ಬೇಕು. ಆದ್ರೆ 400 ವರ್ಷಗಳು ಮೌನ ವರ್ಷಗಳು ಎಂಬುದಾಗಿ ಹೇಳಲ್ಪಟ್ಟಿದೆ. ಹೀಗಾಗಿ ನಾವು 3600 ವರ್ಷಗಳ ಘಟನೆಗಳನ್ನ ನಾವು ಓದ್ತೇವೆ. ಮತ್ತು ಹಳೆ ಒಡಂಬಡಿಕೆ ಗ್ರೀಕ್ ಭಾಷೆಯಿಂದ ತರ್ಜುಮೆ ಮಾಡಲ್ಪಟ್ಟಿದ್ದು ಮತ್ತು ಹಳೆ ಮತ್ತು ಹೊಸ ಒಡಂಬಡಿಕೆ. ಆದ್ರೆ ಹಳೆ ಒಡಂಬಡಿಕೆ ಅರಾಮ್ಯ ಭಾಷೆಯಲ್ಲಿ ತರ್ಜುಮೆ ಮಾಡಲ್ಪಟ್ಟಿದ್ದು. ಅರಾಮ್ಯ ಭಾಷೆಗೆ ಅದು ಪಡೆಯುವಾಗ, ದೇವರ ವಾಕ್ಯವಾಗಿ ಪರಿವರ್ತನೆ ಅನೇಕ ರೆಫರೆನ್ಸ್ಗಳು, ಅನೇಕ ನೈಜ ಘಟನೆಗಳು, ಚರಿತ್ರೆಗಳನ್ನ ರೆಫರ್ ಮಾಡಿದ್ದಾರೆ. ವಿಶೇಷವಾಗಿ ಅದನ್ನ ಜುಬ್ಲಿನ್ ಸಭೆಯಿಂದ, ಸತ್ಯದಿಂದ ಅನೇಕರು ತೆಗೆದಿದ್ದಾರೆ. ಮತ್ತು ಬೇರೆ ಬೇರೆ ಪಂಡಿತರು ಬರೆದಿರುವಂಥದ್ದು, ಅದರ ಹೆಸರನ್ನ ಅನೇಕರಿಗೆ ಗೊತ್ತಿದೆ. ಅದರಿಂದ ನಾನು ಮುಂದುವರಿಸ್ತೇನೆ. ಹೀಗಾಗಿ ಅದು ನಮ್ಮ ಭಾಷೆಗಳಲ್ಲಿ ದೇವರು ನಮಗೆ ದಯಪಾಲಿಸಿಕೊಟ್ಟು ಅದನ್ನ ನಮ್ಮ ಕೈಗೆ ಕೊಟ್ಟಿದ್ದಾನೆ. ಆದ್ರೆ ಅದರಲ್ಲಿರೋ ಕೆಲವಾರು ಅಂಶಗಳು ನಮಗೆ ಅರ್ಥವಾಗದಂತ ಅಥವಾ ನಾವು ಪ್ರಶ್ನಾರ್ಥಕವಾದ ಚಿಹ್ನೆ ಹಾಕಲಾರದಂತ ವಿಷಯಗಳನ್ನ ಇದೆ. ನಾವು ಅದನ್ನ ಸರಿಪಡಿಸಿಕೊಂಡ್ರೆ ಸತ್ಯವೇದದಲ್ಲಿ ಇರುವಂತದ್ದೆಲ್ಲ ಸತ್ಯ ಎಂಬುದಾಗಿ ನಾವು ತಿಳಿಲಿಕ್ಕೆ ಸಾಧ್ಯ ಆಗ್ತದೆ. ಉದಾಹರಣೆಗೆ ಸತ್ಯವೇದ ಕಾಲ ನಾನು 3600 ವರ್ಷಗಳು ಎಂಬುದಾಗಿ ಹೇಳಿದೆ. ಆದಿಕಾಂಡದಿಂದ ಮಲಾಕಿಯವರೆಗೆ. ಆದಿಕಾಂಡ ಪುಸ್ತಕದಲ್ಲಿ 50 ಅಧ್ಯಾಯಗಳಿದೆ, ನಮ್ಮೆಲ್ಲರಿಗೂ ಗೊತ್ತಿದೆ. 50 ಅಧ್ಯಾಯಗಳು 2300 ವರ್ಷಗಳ ಘಟನೆಯನ್ನು ತಿಳಿಸ್ತದೆ. ಒಂದು ವೇಳೆ ನೀವು ನೋಟ್ ಮಾಡ್ಕೊಂಡ್ರೆ ಅದು ನಿಮಗೆ ಪ್ರಯೋಜನವಾದಿತ್ತು. ಹಳೆ ಒಡಂಬಡಿಕೆ ಆದಿಕಾಂಡದಿಂದ ಮತ್ತು ಮಲಾಕಿಯವರೆಗೆ, ಆದಿಕಾಂಡ ಪುಸ್ತಕದಲ್ಲಿ ಅಲ್ಲ, ಆದಿಕಾಂಡದಿಂದ ಮಲಾಕಿಯವರೆಗೆ 3600 ವರ್ಷಗಳು. ಆದಿಕಾಂಡ ಪುಸ್ತಕದಲ್ಲಿ 50 ಅಧ್ಯಾಯ ಇದೆ. ಅದರಲ್ಲಿ 2300 ವರ್ಷಗಳ ಘಟನೆಗಳಾಗ್ತದೆ. ಎಷ್ಟು? 2300 ವರ್ಷಗಳು. ಅದಕ್ಕಿಂತ ಮುಂದೆ ಹೋಗುವಾಗ ಆದಿಕಾಂಡದ ಮೊದಲನೇ 5 ಅಧ್ಯಾಯಗಳಲ್ಲಿ 1600 ವರ್ಷಗಳ ಘಟನೆಗಳಿದೆ, ಬರೀ 5 ಅಧ್ಯಾಯದಲ್ಲಿ. ಮೊದಲನೇ 5 ಅಧ್ಯಾಯ ಆದಿಕಾಂಡ 5ನೇ ಅಧ್ಯಾಯದಲ್ಲಿ. ಆದ್ರೆ ಇನ್ನೂ ನಾವು ಮುಂದೆ ಹೋಗುವಾಗ ಆದಿಕಾಂಡ 1ನೇ ಅಧ್ಯಾಯ 1ರಿಂದ 1ನೇ ಅಧ್ಯಾಯ 2ನೇ ಅಂದ್ರೆ 1 ವಚನಗಳ ಮಧ್ಯದಲ್ಲಿ, ಅಂದ್ರೇನು? ಆದಿಯಲ್ಲಿ ದೇವರು ಆಕಾಶಗಳನ್ನು ಭೂಮಿಯನ್ನು ಉಂಟು ಮಾಡಿದನು. ಅಲ್ಲಿಂದ
ಭೂಮಿಯು ಕ್ರಮವಿಲ್ಲದೆ ಬರಿದಾಗಿ ಹೋಯಿತು ಅಲ್ಲಿವರೆಗೂ ಸುಮಾರು ಆ ಸುಮಾರು ಕೋಟ್ಯಾಂತರ ವರ್ಷಗಳು ದಾಟಿದೆ. ದೇವರ ಆದಿಯಲ್ಲಿ ಉಂಟು ಮಾಡ್ಲಿಕ್ಕೂ ಮತ್ತು ಇಲ್ಲಿ ಸತ್ಯದಲ್ಲಿ ತಿಳಿಸಿರುವಂತಹ ಘಟನೆಗಳನ್ನು ನೋಡುವಾಗ ಮಧ್ಯದಲ್ಲಿ ಕೋಟ್ಯಾಂತರ ವರ್ಷಗಳು. ಹಾಗಿದ್ರೆ ಅದು ಎಲ್ಲಿ ಏನಾಯ್ತು ಎಂಬುದಾಗಿ ನೋಡುವಾಗ ದೇವರ ಒಂದು ಉದ್ದೇಶ ನಮಗೆ ಕೊಡಲ್ಪಟ್ಟಂತ 66 ಪುಸ್ತಕಗಳಲ್ಲಿ ಅಧಿಕ ಸತ್ಯವೇದದಲ್ಲಿ ಕೊಟ್ಟಿರುವಂತ ಪ್ರಾಮುಖ್ಯವಾದ ಉದ್ದೇಶ 4 ರೀತಿಯ ಸತ್ಯಾರ್ಥಗಳನ್ನು ತಿಳಿಸುವಂಥದ್ದು. 4 ಟೈಪ್ಸ್ ಆಫ್ ಟ್ರೂತ್ಸ್ ಎಂಬುದಾಗಿ 4 ವಿಧವಾದ ಸತ್ಯತೆಗಳು. ನಾವು ಮೊದಲನೇದಾಗಿ ಹೇಗೆ ಹೇಳ್ತೇನೆ, ಮೊದಲನೇದಾಗಿ ಮೂಲಭೂತ ಸತ್ಯತೆಗಳು. ನಾವು ಕೇಳಿದೀವಿ ಬಹಳ ಸಾರಿ ಮೂಲಭೂತ ಸತ್ಯತೆಗಳು, ಫಂಡಮೆಂಟಲ್ ಟ್ರೂತ್ಸ್ ಎಂಬುದಾಗಿ. ಆ ಮೂಲಭೂತ ಸತ್ಯತೆಗಳು ಬಹಳ ಪ್ರಾಮುಖ್ಯ, ಅಂದ್ರೆ ಅಸ್ಥಿವಾರದ ಸತ್ಯತೆಗಳು. ಅದು ಯಾವ್ದಪ್ಪ 3 ಅಂದ್ರೆ ರಕ್ಷಣೆ, ಕೃಪೆ, ಮಾನಸಾಂತರ. ರಕ್ಷಣೆ, ಕೃಪೆ, ಮಾನಸಾಂತರ. ರಕ್ಷಣೆಯಲ್ಲಿ 3 ವಿಧವಾದಂತ ರಕ್ಷಣೆ ಇದೆ, ಅದನ್ನು ಮುಂದೆ ನಾನು ತಿಳಿಸ್ಲಿಕ್ಕೆ ಹೋಗ್ತೇನೆ. ರಕ್ಷಣೆಯ ಕುರಿತಾಗಿ ತಿಳಿಸುವಂಥದ್ದೇ ಇಡೀ ಸತ್ಯದ 66 ಪುಸ್ತಕಗಳ ಒಂದು ಉದ್ದೇಶ. ಮತ್ತು ಕೃಪೆಯ ವ್ಯತ್ಯಾಸಗಳು ಅಥವಾ ಕೃಪೆಯ ಹಂತಗಳನ್ನು ತಿಳಿಸುವಂಥದ್ದು ಅದರಲ್ಲಿದೆ. ಮತ್ತು ಇದನ್ನ ತಿಳಿಲಿಕ್ಕಾಗಿ ಒಬ್ಬ ಮಾನವನು, ಆತನು ಮಾನಸಾಂತರ, ಪಶ್ಚಾತ್ತಾಪ ಬೇರೆ, ಮಾನಸಾಂತರ ಬೇರೆ. ಪಶ್ಚಾತ್ತಾಪಕ್ಕೂ ಮಾನಸಾಂತರಕ್ಕೂ ವ್ಯತ್ಯಾಸ ಇದೆ. ಮಾನಸಾಂತರ ಪಡುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು ಎಂಬುದಾಗಿ ಮೂಲಭೂತ ಸತ್ಯತೆಗಳು ತಿಳಿಯುತ್ತದೆ. ಅದನ್ನೇ ನಾವು ಮಕ್ಕಳಿಗೂ ಹಾಡುತ್ತೇವೆ, ನಾವು ಹಾಡುತ್ತೇವೆ, ಹಾಡಲ್ಲೆಲ್ಲ ಬರ್ತದೆ. ಆದ್ರೆ ಪ್ರಾಮುಖ್ಯವಾದ ಮೂಲಭೂತ ಸತ್ಯತೆಗಳು, ಫಂಡಮೆಂಟಲ್ ಟ್ರೂತ್ಸ್ ಅಂದ್ರೆ ಅಸ್ಥಿವಾರದ ಸತ್ಯತೆಗಳು. ಜಾಣ ಬಂಡಿ ಮೇಲೆ ಮನೆ ಕಟ್ಟಿದ ಎಲ್ಲ ಹಾಡ್ತೇವಲ್ಲ, ಅಸ್ಥಿವಾರದ ಸತ್ಯತೆಗಳು 3: ರಕ್ಷಣೆ, ಕೃಪೆ ಮತ್ತು ಮಾನಸಾಂತರ. ಮತ್ತೆ ಎರಡನೇದಾಗಿ ಬಹು ಪ್ರಾಮುಖ್ಯವಾದ ಸತ್ಯತೆ, ಫಂಡಮೆಂಟಲ್ ಅಲ್ಲ, ಅದಕ್ಕಿಂತ ಸ್ವಲ್ಪ ಕಡಿಮೆ ಆದದ್ದು ಪ್ರಾಮುಖ್ಯವಾದಂತ ಬಹುಮುಖ್ಯವಾದ ಸತ್ಯತೆಗಳು. ಬಹುಮುಖ್ಯವಾದ ಸತ್ಯತೆಗಳು ಎಂಬುದಾಗಿ ಹೇಳುವಾಗ, ಫಂಡಮೆಂಟಲ್ ಅಸ್ಥಿವಾರದ ಮೇಲೆ ಮನೆ ಕಟ್ಟುವಂತ ರೀತಿ ಆಲೋಚನೆ ಮಾಡಿಕೊಳ್ಳೋಣ. ಆ ಮನೆ ಕಟ್ಟುವಾಗ ಆ ಅಸ್ಥಿವಾರವನ್ನು ಹಾಕಿ ನಾವು ಮನೆ ಕಟ್ಟಿದ್ದೇವೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಕಟ್ಟಬೇಕಾಗಿದೆ. ಆ ಕಟ್ಟುವಾಗ ಅದರಲ್ಲಿ ಕಿಟಕಿ ಬಾಗಿಲುಗಳೆಲ್ಲ ಬೇರೆ ಬೇರೆಯಾಗಿ ಇಡ್ತೇವೆ, ಅದ್ರ ಮೇಲೆ ಕಟ್ತೇವೆ. ಆ ಪ್ರಾಮುಖ್ಯವಾದಂತ ಸತ್ಯತೆಗಳು ಎಂಬುದಾಗಿ ಹೇಳುವಾಗ ಅದರಲ್ಲಿ ನಾವು ನೋಡುವಂಥದ್ದು ಏನಂದ್ರೆ ಬಹಳ ಪ್ರಾಮುಖ್ಯವಾದದ್ದು ಅದರಲ್ಲಿ ಸತ್ಯವೇದ ಅಥವಾ ದೇವರ ವಾಕ್ಯ, ಎರಡನೇದು ಪ್ರಾರ್ಥನೆ, ಮೂರನೇದು ಪವಿತ್ರಾತ್ಮ ಮತ್ತು ಸಾಕ್ಷಿ. ಇದು 4 ಬಹು ಪ್ರಾಮುಖ್ಯವಾದಂತ ಸತ್ಯತೆಗಳು. ಯಾವ್ದ್ರ ಮೇಲೆ? ಮೂಲಭೂತ ಫಂಡಮೆಂಟಲ್ ವಸ್ತುವಾರದ ಮೇಲೆ ಕಟ್ಟುವಂತ ವಿಷಯಗಳು. ಅದಾದ ನಂತರ ಯಾವ್ದಾದ್ರು ಪ್ರಾರ್ಥನೆ, ಸತ್ಯವೇದ, ದೇವರ ವಾಕ್ಯ, ಪ್ರಾರ್ಥನೆ, ಪವಿತ್ರಾತ್ಮ ಮತ್ತು ಸಾಕ್ಷಿ. ಇದು ಮೂಲಭೂತ ಪ್ರಾಮುಖ್ಯವಾದಂತ ಸತ್ಯತೆಗಳು. ಮತ್ತೆ ಬಹಳ ಪ್ರಾಮುಖ್ಯವಾದ ಮೂಲಭೂತ ಸತ್ಯತೆ ಮೇಲೆ ಬಹು ಪ್ರಾಮುಖ್ಯವಾದ ಸತ್ಯತೆಗಳ ಮೇಲೆ ಮತ್ತೆ ಪ್ರಾಮುಖ್ಯವಾದ ಸತ್ಯತೆಗಳು ಅಂದ್ರೆ ಇಂಪಾರ್ಟೆಂಟ್ ಟ್ರೂತ್ಸ್ ಅಂತ. ಮೊದಲನೇದು ಫಂಡಮೆಂಟಲ್ ಟ್ರೂತ್ಸ್, ಎರಡನೇದು ವೆರಿ ಇಂಪಾರ್ಟೆಂಟ್ ಟ್ರೂತ್ಸ್, ಮೂರನೇದು ಇಂಪಾರ್ಟೆಂಟ್ ಟ್ರೂತ್ಸ್. ಆ ಇಂಪಾರ್ಟೆಂಟ್ ಟ್ರೂತ್ ಏನು ಎಂಬುದಾಗಿ ನೋಡುವಾಗ ಅದು ಸಭೆ ಅಥವಾ ನಮ್ಮ ಸಭೆಯ ಪರಿಸ್ಥಿತಿ, ನಮ್ಮ ಸಭೆಯ ಸಿದ್ಧಾಂತಗಳು, ನಮ್ಮ ಸಭೆಯ ಆಡಳಿತ ಮತ್ತು ನಮ್ಮ ಸಭೆಯ ಎಲ್ಲಾ ಸತ್ಯವೇದ ಸತ್ಯಾರ್ಥಗಳನ್ನು ತಿಳಿಸುವಂತ ರೀತಿಯ ಒಂದು ಸಭೆ ಇರುವಂಥದ್ದು ಇದು. ಮತ್ತೊಂದು 3 ಆಯ್ತು. ಮತ್ತೊಂದು ಇದೆ ಪ್ರಾಮುಖ್ಯವಲ್ಲದಂತ ಸತ್ಯತೆಗಳು ಎಂಬುದಾಗಿದೆ. ಮೊದಲನೇದು ಫಂಡಮೆಂಟಲ್ ಅಂದ್ರೆ ಮೂಲಭೂತ ಸತ್ಯತೆ, 2 ವೆರಿ ಇಂಪಾರ್ಟೆಂಟ್ ಬಹು ಪ್ರಾಮುಖ್ಯವಾದಂತ ಸತ್ಯತೆ, 3ನೇದು ಪ್ರಾಮುಖ್ಯವಾದ ಸತ್ಯತೆಗಳು ಇಂಪಾರ್ಟೆಂಟ್, 4ನೇದು ಮುಖ್ಯವಲ್ಲದಂತ ಸತ್ಯತೆಗಳು. ಆ ಮುಖ್ಯವಲ್ಲದಂತ ಸತ್ಯತೆಗಳು ಯಾವುದು ಅಂದ್ರೆ ಹೆಸರುಗಳು, ಊರುಗಳು ಮತ್ತು ಕಾಲಮಾನ, ಇವೆಲ್ಲ. ಇದು ಸತ್ಯತೆನೇ, ಇಟ್ ಈಸ್ ಟ್ರೂತ್ ಓನ್ಲಿ. ಆದ್ರೆ ಮುಖ್ಯವಲ್ಲದಂತ ಸತ್ಯತೆ, ಅದರ ಮುಖಾಂತರವಾಗಿ ಬರೀ ನಾವು ಊರನ್ನ ಸತ್ಯದಲ್ಲಿ ಏದೆನ್ನಲ್ಲಿದೆ ಅಥವಾ ಯೆರೂಸಲೇಮ್ ಎಲ್ಲಿದೆ ಎಂಬುದಾಗಿ ತಿಳ್ಕೊಂಡ್ರೆ ಮಾತ್ರ ನಮ್ಗೆ ರಕ್ಷಣೆ ಸಿಗುವುದಿಲ್ಲ. ಆದ್ರೆ ಅದು ಅಷ್ಟ ಇಂಪಾರ್ಟೆಂಟ್ ಅಲ್ಲ, ಮುಖ್ಯವಲ್ಲದಂತ ಸತ್ಯ. ಈ 4 ಸತ್ಯಾರ್ಥಗಳನ್ನು ನಾವು ಆಲೋಚನೆ ಮಾಡಿಕೊಂಡ್ರೆ ನಮಗೆ ವಿಶುದ್ಧವಾಗಿ ನಾವು ಧ್ಯಾನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಎರಡನೇದು
ಸತ್ಯವೇದ ಪ್ರಾಮುಖ್ಯ ಅಂಶಗಳು ಅಂದ್ರೆ, ಸತ್ಯವೇದ ಅಂದ್ರೆ ಎಲ್ಲಿದು ಬಂದಿದೆ ಎಂಬುದಾಗಿ ಹೇಳುವಾಗ ಅನೇಕ ವಿಷಯಗಳಿದೆ ಸತ್ಯವೇದದಲ್ಲಿ. ಆದ್ರೆ ಪವಿತ್ರಾತ್ಮನಿಂದ ಪ್ರೇರೇಪಣೆ ಹೊಂದಿದೆ ಸತ್ಯ. ನಾವಾಗ ಮನುಷ್ಯನು ಬರ್ತದಲ್ಲ, ಪವಿತ್ರಾತ್ಮನಿಂದ ಪ್ರೇರೇಪಣೆ ಹೊಂದಿ ಸತ್ಯವೇದವು ನಮ್ಮ ಕೈಗೆ ಸಿಕ್ಕಿದೆ. ಎರಡನೇದು, ಇದು ಹೇಗೆ ಸಾಧ್ಯ? ಇದು ಚಾರಿತ್ರಿಕವಾಗಿ ಹಿನ್ನೆಲೆ ಉಳ್ಳದ್ದು. ಅದನ್ನು ನಾನು ಡೀಟೇಲ್ ಆಗಿ ನಾನು ಹೇಳ್ಬೋದು, ಅದನ್ನು ನಾನು ನೋಟ್ಸ್ ಮಾಡಿದ್ದೇನೆ. ಆದ್ರೆ ಈಗ ಬರೀಲಿಕ್ಕೆ ಸಾಧ್ಯ ಇಲ್ಲ, ಅದನ್ನ ನನ್ನ ಪುಸ್ತಕದಲ್ಲಿ ಕೆಲವಾರು ಪತ್ರಿಕೆಗಳಲ್ಲಿ ಹಾಕಿದ್ದೇನೆ. ಚಾರಿತ್ರಿಕವಾದ ರೀತಿಯಲ್ಲಿ ಅದು ಸತ್ಯವಾದದ್ದು. ಯಾರೂ ಅದನ್ನ ಕಟ್ಟುಕತೆಯಿಂದಾಗಿ ಹೇಳಲಿಕ್ಕೆ ಸಾಧ್ಯ, ಯಾಕಂದ್ರೆ ಸರಿಯಾದ ಸಮಯದಲ್ಲಿ ಚಾರಿತ್ರಿಕವಾಗಿ ಬರೆಯಲ್ಪಟ್ಟದ್ದು. ಮೂರನೇದು, ಪುರಾತನ ಸಂಶೋಧನೆಯಿಂದ ಸತ್ಯವೆಂದು ತಿಳಿಯೋದು. ಸತ್ಯವೇದದಲ್ಲಿ ಬರುವಂತ ಅಂಶಗಳು ನಾವು ಓದುವಂಥದ್ದು, ಉದಾಹರಣೆ ನಾವೆಗಳು ಅಥವಾ ಏದೆನ್ ತೋಟ, ಇವೆಲ್ಲ ಪುರಾತನ ಸಂಶೋಧನೆಯಿಂದ ನಿಜ ಎಂಬುದಾಗಿ ನಿರೂಪಿಸಲ್ಪಟ್ಟಿದೆ. ಮುಂದೆ ನೋಡೋಣ, ಸತ್ಯವೇದದ ಸತ್ಯಾಂಶಗಳ ಅಂಶಗಳು ಏನಂದ್ರೆ, ಸತ್ಯವೇದದಲ್ಲಿ ಮೊದಲು 1ನೇ ದಿನ ಬೆಳಕು ಕತ್ತಲೆ ಬೇರೆ ಬೇರೆ ಮಾಡಿದ್ರು. ದೇವರು 6 ದಿವಸಗಳನ್ನ ಅವರು ಉಂಟು ಮಾಡಿದ್ದಾರೆ. 6 ದಿವಸಗಳಲ್ಲಿ ಮಾಡಿದ್ದು. ಮೊದಲನೇದು ಬೆಳಕು ಕತ್ತಲೆಯನ್ನ ಬೇರೆ ಬೇರೆ ಮಾಡಿದ್ದು. ಎರಡನೇ ದಿವಸ ಆಕಾಶ ಭೂಮಿಯನ್ನು ವಿಭಾಗಿಸಿದ್ದು. ಮೂರನೇದು ಒಣ ನೆಲ ಮತ್ತು ಗಿಡ ಮರಗಳನ್ನ ಸೃಷ್ಟಿ ಮಾಡಿದ್ದು. 4ನೇದು ಸೂರ್ಯ ಚಂದ್ರ ನಕ್ಷತ್ರಗಳನ್ನ ಸೃಷ್ಟಿ ಮಾಡಿದ್ದು. ಮತ್ತೆ 5ನೇ ದಿವಸದಲ್ಲಿ ಪಶು ಪಕ್ಷಿಗಳು ಪ್ರಾಣಿಗಳನ್ನ ಸೃಷ್ಟಿ ಮಾಡಿದ್ದು. 6ನೇ ದಿವಸದಲ್ಲಿ ದೇವರು ಮನುಷ್ಯನನ್ನ ತನ್ನ ಹೋಲಿಕೆಗೆ ಸರಿಯಾಗಿ, ತಮ್ಮ ತಂದೆ ಮಗ ಪರಿಶುದ್ಧಾತ್ಮ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಉಂಟು ಮಾಡೋಣ ಅಂತ ಮಾಡಿದ್ರು. ಮತ್ತು 7ನೇ ದಿವಸದಲ್ಲಿ ವಿಶ್ರಮಿಸಿಕೊಂಡರು, ಅದು ಪರಿಶುದ್ಧ ದಿವಸ ಎಂಬುದಾಗಿ ಹೇಳು. ಇದು ಸತ್ಯವೇದ ಹಿನ್ನೆಲೆ. ಈಗ ನೋಡೋಣ, ನಮಗೆ ಸತ್ಯವೇದದಲ್ಲಿ ಬರುವಂತ ಕೆಲವಾರು ಹೇಳಿಕೊಳ್ಳಲಾರದಂತ ಕೆಲವಾರು ತಿಳಿಯದಂತ ಕೆಲವಾರು ವಿಷಯ. ಉದಾಹರಣೆಗೆ, ದೇವರು ಮನುಷ್ಯನ ಇಡೀ ವಿಶ್ವವನ್ನು ಉಂಟು ಮಾಡಿದ್ರು. ಪ್ರಪಂಚದಲ್ಲಿ ಎಷ್ಟು ಧ್ರುವಗಳು ನಕ್ಷತ್ರಗಳು ಎಲ್ಲವನ್ನ ದೇವರು ಉಂಟು ಮಾಡಿದ್ದು. ಪ್ರಥಮವಾಗಿ ಎಲ್ಲವನ್ನ ಸರಿಯಾದ ರೀತಿಯಲ್ಲಿ ಮಾಡಿದ್ರು. ಆದ್ರೆ ನಾವು HKL ಗ್ರಂಥದ 28ನೇ ಅಧ್ಯಾಯದಲ್ಲಿ ನೋಡುವಂತೆ ಲೂಸಿಫರ್ನು ಅಂದ್ರೆ ಹೊಳೆಯುವ ನಕ್ಷತ್ರನು, ಉದಯ ನಕ್ಷತ್ರನು ದೇವರಿಗಿಂತ ದೊಡ್ಡವನೆಂಬುದಾಗಿ ಆಲೋಚನೆ ಮಾಡುವಾಗ ಅವನ ಜೊತೆಯಲ್ಲಿ ಕೋಟ್ಯಾಂತರ ದೇವದೂತರುಗಳು ತಳ್ಳಲ್ಪಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ಅದನ್ನ ಯೆಶಾಯನ ಗ್ರಂಥ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ತಳ್ಳಲ್ಪಟ್ಟಾಗ ಭೂಮಿ ಎಲ್ಲವೂ ಅಸ್ವಸ್ಥವಾಯ್ತು. ಅಂದ್ರೆ ಆದಿಯಲ್ಲಿ ಸೃಷ್ಟಿ ಮಾಡಿದಂತ ದೇವರು 1ನೇ ಅಧ್ಯಾಯ 1ನೇ ವಚನದಲ್ಲಿ ಮಾಡಿದಾಗ ಭೂಮಿಯನ್ನು ಆಕಾಶಗಳನ್ನು ಉಂಟು ಮಾಡಿದಂತ ದೇವರು ಎಲ್ಲಾ ಚಂದವಾಗಿ ಸೃಷ್ಟಿ ಮಾಡಿದಾಗ 2ನೇ ವಚನದಲ್ಲಿ ಭೂಮಿಯು ಕ್ರಮವಿಲ್ಲದೆ ಬರಿದಾಗಿ ಹೋಯ್ತು, ಎಲ್ಲವೂ ಹಾಳಾಯ್ತು. ತಳ್ಳಿದಾಗ ದೇವರು ಉಂಟು ಮಾಡಿದ ಎಲ್ಲವೂ ಹಾಳಾಯ್ತು. ಆದ್ರೆ ದೇವರು ದೇವದೂತರನ್ನು ಉಂಟು ಮಾಡಿದ್ರು. ಆದ್ರೆ ತಳ್ಳಲ್ಪಟ್ಟಾಗ ಅವರೆಲ್ಲರೂ ಮನುಷ್ಯರ ಹಾಗೆ ಆಗ್ಲಿಲ್ಲ. ಕಡೆಗೆ ದೇವರು ಆಲೋಚನೆ ಮಾಡಿದ್ರು, ಮನುಷ್ಯನನ್ನ ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಬೇಕೆಂಬುದಾಗಿ ಅವನಿಗಾಗಿ ಈ ದಿವಸ ಇರಾಕ್ ಎಂಬುದಾಗಿ ಹೇಳುವಾಗ ಮೆಸೊಪೊಟೇಮಿಯಾ ಎಂಬುದಾಗಿ ಹೇಳುವಂತ ಸ್ಥಳದಲ್ಲಿ ಒಂದು ಉದ್ಯಾನವನ್ನ ಮಾಡಿದ್ರು. ಅದಕ್ಕೆ ಏದೆನ್ ಎಂಬುದಾಗಿ ಹೆಸರಿಟ್ರು. ಏದೆನ್ ಎಂಬುದಾಗಿ ಹೇಳುವಾಗ ಸಂತೋಷಕರವಾದಂತ ಸ್ಥಳ. ಬ್ರದರ್ ಕೇಳಿಸ್ತಾ ಇದ್ದೀರಾ? ಕೇಳಿಸ್ತಾ ಇದೆ? ಹಲೋ, ಓಕೆ. ಅದು ಏದೆನ್ ಎಂಬುದಾಗಿ ಹೇಳುವಾಗ ಸಂತೋಷಕರವಾದಂತ ಸ್ಥಳ. ಏದೆನ್ ತೋಟದಲ್ಲಿ ಸಂತೋಷ ಇತ್ತು, ಸಂತೋಷ ಸಮಾಧಾನ ಇತ್ತು, ಎಲ್ಲಾ ಸೃಷ್ಟಿಯಾಗಿತ್ತು, ಗಿಡ ಮರಗಳು ಪ್ರಾಣಿ ಪಕ್ಷಿಗಳೆಲ್ಲ ಇತ್ತು. ದೇವರು ಪ್ರತಿ ದಿವಸ ಅಲ್ಲಿ ಆ ತೋಟವನ್ನು ಸಂಧಿಸ್ತಾ ಇದ್ರು. ಯಾಕಂದ್ರೆ ಏದೆನ್ ತೋಟದಲ್ಲಿ ಹಾದಿಯಲ್ಲಿ ಪಾಪ ಇರಲಿಲ್ಲ. ಮನುಷ್ಯನನ್ನ ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದ ನಂತರ ದೇವರು ಅಲ್ಲಿ ಬಂದ ಮನುಷ್ಯನ ಜೊತೆಯಲ್ಲಿ ಅನ್ಯೋನ್ಯವಾಗಿದ್ರು. ಮತ್ತೊಂದು ನಾವು ನೋಡ್ತೇವೆ, ಆದಿಕಾಂಡದ ಅಧ್ಯಾಯದಲ್ಲಿ ಒಂದು ನದಿ ಹುಟ್ಟಿ ಆ ವನವನ್ನ ತೋಯಿಸ್ತಾ ಇತ್ತಂತೆ. ನದಿ ಸಾಮಾನ್ಯವಾಗಿ ನಾವು ನೋಡುವಾಗ, ನಾವು ಗ್ರಂಥದಲ್ಲಿ ರಕ್ಷಣೆ ಕುರಿತಾಗಿ ಹೇಳುವಾಗ ರಕ್ಷಣೆಗಾಗಿ ದೇವರು ಆದಿಯಿಂದಲೇ ಆಲೋಚನೆ ಮಾಡಿದ್ರು. ಯೇಸು ಕ್ರಿಸ್ತನು ದೇವರ ಬಲಗಡೆಯಲ್ಲಿ, ದೇವರ ಎದೆಯಲ್ಲಿ ಇದ್ದಂತ ಯೇಸು ಕ್ರಿಸ್ತನು ನದಿಯಾಗಿ ಆ ಏದೆನ್ ತೋಟದಲ್ಲಿ ಆತನು ಇದ್ದನು. ಆದ್ರೆ ಅದು ಆಗಿದ್ದೇನೆಂದ್ರೆ, ಮನುಷ್ಯನು ಪಾಪ ಮಾಡಿದಾಗ ತೋಟದಿಂದ ಹೊರಗೆ ಹಾಕಲ್ಪಟ್ಟಾಗ
ಪಾಪ ಇರಬಾರ್ದು ಎಂಬುದಾಗಿ ತಳ್ಳಲ್ಪಟ್ಟಾಗ ಅದು ಆ ನದಿ ಒಡೆದು 4 ಭಾಗ ಆಯ್ತು ಎಂಬುದಾಗಿ ನಾವು ನೋಡ್ತೇವೆ. ಆ ನದಿ 4 ಭಾಗಗಳಾಯ್ತು. ಚಾರಿತ್ರಿಕರು ರೀತಿಯಲ್ಲಿ ನೋಡುವಾಗ ನಾವು ಈ ದಿವಸ ಕೆಲವಾರು ಹಿಂದಿನ ನೋಡುವಾಗ ಆ 4 ಭಾಗಗಳು ಯಾವುದು ಎಂಬುದಾಗಿ ನೋಡುವಾಗ ಅದರಲ್ಲಿ ನಾವು ನೋಡ್ತೇವೆ 4 ವಿಧವಾದಂಥ ಭಾಗ. ಪೀಶೋನ್ ನದಿ, ಆಮೇಲೆ ಕ್ಷಮಿಸಿ, ಪೀಶೋನ್ 2ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ತೇವೆ. ತಕ್ಷಣ ಸ್ಥಿತಿಗೆ ಪೀಶೋನ್ ನದಿ, ಗೀಹೋನ್ ನದಿ, ಹಿದ್ದೇಕೇಲ್ ನದಿ, ಅದನ್ನ ಟೈಗ್ರೀಸ್ ಎಂಬುದಾಗಿ ಹೇಳ್ತಾರೆ, ಮತ್ತು ಯೂಫ್ರಿಟೀಸ್ ಎಂಬುದಾಗಿ 4 ವಿಭಾಗಗಳಾಗಿ ವಿಂಗಡಿಸಲ್ಪಟ್ಟವು ಎಂಬುದಾಗಿ ನಾವು ನೋಡ್ತೇವೆ. ಯಾವಾಗ ಏದೆಂದ ಹೊರಗಡೆ ಬಂದಾಗ, ಆ ಪಾಪ ಮನುಷ್ಯನು ತಳ್ಳಲ್ಪಟ್ಟಾಗ, ಪಾಪವು ಅಲ್ಲಿ ಅದನ್ನ ಪಾಪಮಯವಾದಂತ ಸ್ಥಿತಿ ಏದನ್ನಲ್ಲಿ ಸಂತೋಷಕರವಾದಂತ ಸ್ಥಳದಲ್ಲಿ ಇರಬಾರ್ದು ಅಂತ ತಳ್ಳಲ್ಪಟ್ಟಾಗ ಆತನು ಆ ನದಿ ಕೂಡ 4 ಭಾಗಗಳಾಗಿ ಇರಬಾರ್ದು. ಆ ನದಿ 4 ಭಾಗಗಳಾಗಿ ಎಂಬುದಾಗಿ ಯೇಸು ಕ್ರಿಸ್ತನ ಛಾಯೆ ನಾವು ಕಾಣ್ತೇವೆ. ಹಾಗಿದ್ರೆ ಈ ದಿವಸದ ಯಾವುದದು ಆ ಮೆಸೊಪೊಟೇಮಿಯಾದಲ್ಲಿ ಆ ಏದೆನ್ ಸೀಮೆ ಸಂತೋಷಕರವಾದಂತ ಸ್ಥಳದಲ್ಲಿ ಮನುಷ್ಯನು ತಳ್ಳಲ್ಪಟ್ಟ, ದೇವರು ಆತನ ಮನುಷ್ಯನೊಟ್ಟಿಗೆ ಇರ್ಲಿಕ್ಕೆ ಆಗ್ಲಿಲ್ಲ. ದೇವರು ಸಪರೇಟ್ ಆಗಿಬಾರ್ದು. ಆದ್ರೆ ದೇವರು ಮನುಷ್ಯನನ್ನ ಪ್ರೀತಿ ಮಾಡಿದ್ರು. ಪಾಪಿಯಾದಂತ ಮನುಷ್ಯನು ದೇವರ ಒಂದು ಅನ್ಯೋನ್ಯತೆ ಹೊಂದಲಿಕ್ಕಾಗಿ, ದೇವರ ಒಂದು ಇಚ್ಛೆಯನ್ನ ನೆರವೇರಿಸಲಿಕ್ಕಾಗಿ ಯೇಸು ಕ್ರಿಸ್ತನು ಒಡೆಯಲ್ಪಟ್ಟನು ಎಂಬುದಾಗಿ ನೋಡ್ತೇವೆ. ಇನ್ನೂ ನಾವು ವಿವರವಾಗಿ ನೋಡುವಾಗ ದೇವರು ಮನುಷ್ಯನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದ್ರು. ದೇವದೂತರುಗಳನ್ನ ಕಾವಲಿನ ಊಳಿಗದ ಆತ್ಮಗಳು ಎಂಬುದಾಗಿ ಆತನ ನೇಮಿಸಿ. ಅವರು ಬರೀ ಕೆಲಸದವ್ರು ಅಷ್ಟೇ. ಆದಿಂದ ಲೂಸಿಫರ್ನು, ಉದಯ ನಕ್ಷತ್ರದಿಂದ ಹಿಡಿದು ಎಲ್ಲರೂ ಊಳಿಗದ ಆತ್ಮಗಳೇ. ಆದ್ರೆ ಮನುಷ್ಯನನ್ನ ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದ್ರು. ಹಾಗಿದ್ರೆ ಪ್ರಿಯರೇ, ಈ ದಿವಸ ನಾವು ದೇವರ ಹೋಲಿಕೆಗೆ ಉಂಟು ಮಾಡಲ್ಪಟ್ಟ ಜನರಾಗಿದ್ದೇವೆ. ಕ್ಷಮಿಸಿ, ನನ್ನ ಫೋನ್ನಲ್ಲಿ ಏನೋ ತೊಂದರೆ ಇದೆ. ಕೇಳಿಸ್ತಾ ಇದೆ ಅಲ್ರಿ? ಹೌದಾ? ಕೇಳಿಸ್ತಾ ಇದೆ. ಕೇಳಿಸ್ತದೆ. ದೇವರು ತನ್ನ ಹೋಲಿಕೆಗೆ ಸರಿ ನಮ್ಮನ್ನ ಪ್ರೀತಿ ಮಾಡಿದಾನ ಅನಾದಿ ಕಾಲದಿಂದ, ಆದಿ ಕಾಲದಿಂದ. ಆದ್ರೆ ಮನುಷ್ಯನು ಪಾಪ ಮಾಡಿದಾಗ ಆತನಿಗೆ ಶಿಕ್ಷೆ ಕೊಡ್ಲಿಲ್ಲ, ಆತನಿಗೆ ನಾಶ ಮಾಡಲಿಲ್ಲ. ಆದ್ರೆ ಆತನಿಗೆ ಒಂದು ರಕ್ಷಣೆ ಕೊಡ್ಲಿಕ್ಕಾಗಿ ತನ್ನ ಪುತ್ರನನ್ನ ಕಳಿಸಿಕೊಟ್ಟ ಆತನ ಶಿಲ್ಬೆ ಮೇಲೆ ಆತನು ಸಾಯುವಂತ ರೀತಿಯ ಆ ಗುರುತನ್ನ 4 ಭಾಗಗಳಾಗಿ ಕೊಟ್ಟನು ಎಂಬುದಾಗಿ ನೋಡ್ತೇವೆ. ಮೊದಲನೇದ ಹೆಸರು ಪೀಶೋನ್ ಎಂಬಂತ ಒಂದು ಶಾಖೆ. ಅದರ ಅರ್ಥ ಏನಂದ್ರೆ, ಪೀಶೋನ್ ಎಂಬುದು ಸಂತೋಷಕರವಾದಂತ ಸ್ಥಳದಿಂದ ಬಂದಿದ್ದು. ಅದು ಕೃಪೆಗೆ ಗುರುತಾಗಿರುವಂಥದ್ದು. ಕೃಪೆ ಎಂಬುದಾಗಿ ಅದರ ಅರ್ಥ ಕೃಪೆ ಎಂಬುದಾಗಿ ಹೇಳುವ ಅರ್ಥ ಇದೆ. ಪೀಶೋನ್ ಎಂಬುದಾಗಿ ಹೇಳುವ ದೇವರು ಕೃಪೆಯನ್ನ ಕೊಟ್ಟನು. ಕೃಪೆಯುಳ್ಳ ಯೇಸು ಸ್ವಾಮಿಯನ್ನ ಶಿಲ್ಬೆಗೆ ಹಾಕಿಸಿತು, ಕೃಪೆಯನ್ನು ಕೊಟ್ಟನು. ಅಷ್ಟು ಮಾತ್ರ ಅಲ್ಲ, ಕೃಪೆ ಅಂದ್ರೆ ಏನು ಅನ್ನುವಂಥದ್ದನ್ನ ನೋಡ್ತೇವೆ. ಅದು ಮನುಷ್ಯನದು ತಿಳಿಯುವವರೆಗೆ ಆ ಕೃಪೆಯು ಜನರಿಗೆ ಪ್ರಕಟ ಮಾಡ್ಲಿಕ್ಕಾಗಿ, ಆತನು ಸ್ಪಷ್ಟವಾಗಿ ಪ್ರಕಟ ಮಾಡ್ಲಿಕ್ಕಾಗಿ, ಹಳೆ ಒಡಂಬಡಿಕೆಯಲ್ಲೆಲ್ಲ ಮನುಷ್ಯನು ದೇವರೇ ಕೃಪೆ ಕೊಡು ಎಂಬುದಾಗಿ ಕೇಳ್ತಾ ಇದ್ರು. ಆದ್ರೆ ನಾನು ಹೇಳಲಿಕ್ಕೆ ಹೊರಟಿರುವಂಥದ್ದು, ನಾನು 3 ವಿಧವಾದಂಥ ರಕ್ಷಣೆ ಎಂಬುದಾಗಿ ಹೇಳಿದೆ. ಮೊದಲನೇ ರಕ್ಷಣೆ ಪಾಪದ ಸಂಬಳವಾದಂಥ ನರಕದಿಂದ ಬಿಡುಗಡೆ. ಯಾವಾಗ ಮನುಷ್ಯನು ಪಾಪಿಯಾದ, ಆತನಿಗೆ ದೇವರ ಒಂದು ಸ್ಟ್ರಿಕ್ಟ್ ಆದಂತ ಅಂದ್ರೆ ನಿಖರವಾದಂತ ಒಂದು ಆಜ್ಞೆ ಏನಂದ್ರೆ, ಪಾಪ ಮಾಡಿದವನು ನರಕ ಹೊಂದಬೇಕು ಎಂಬುದಾಗಿ. ಆದ್ರೆ ದೇವರು ಮನುಷ್ಯನನ್ನ ಪ್ರೀತಿ ಮಾಡಿ ಆತನಿಗೆ ಕೃಪೆಯಾಗಿ ಯೇಸು ಸ್ವಾಮಿಯನ್ನ ಕಳಿಸ್ದ. ಆದ್ರಿಂದಲೇ ಯೇಸು ಸ್ವಾಮಿ ಹೊಸ ಒಡಂಬಡಿಕೆಗೆ ಬಂದಾಗ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ನಮ್ಮ ಕೂಡ ಇರಲಿ ಎಂಬಂತ ಶಬ್ದದ ಅರ್ಥವನ್ನ ತಿಳಿಸಿಕೊಟ್ಟ. ಹಳೆ ಒಡಂಬಡಿಕೆಯಲ್ಲಿ ಇಡೀ 39 ವಾಕ್ಯಗಳಲ್ಲೂ 39 ಅಧ್ಯಾಯ ಪುಸ್ತಕಗಳಲ್ಲೂ
ಮನುಷ್ಯನು ಕೇಳ್ತಾನೆ, ದೇವರೇ ಕೃಪೆ ಕೊಡು, ಕೃಪೆ ಕೊಡು. ಈಗ ಕೀರ್ತನೆ ಸುಮಾರು 150 ಕೀರ್ತನೆಯಲ್ಲಿ ಸುಮಾರು 70-75 ಭಾಗಗಳಲ್ಲಿ ದೇವರು ಈ ಕೃಪೆಯನ್ನ ಕೊಟ್ಟಂತ ಆ ಆ ರಕ್ಷಣೆ ಕುರಿತಾಗಿ ತಿಳಿಸುವಂಥದ್ದನ್ನ ನಾವು ನೋಡ್ತೇವೆ ಧ್ಯಾನ ಮಾಡುವಾಗ. ಇರ್ಲಿ, ನಾನು ಅದು ಮತ್ತೆ ಮುಂದೆ ಹೇಳ್ತೇನೆ. ಹಾಗಿದ್ರೆ ಕೃಪೆಯನ್ನ ದೇವ್ರು ಕೊಟ್ಟ, ಕೃಪೆಯನ್ನ ಕೊಡುವಾಗ ದೇವ್ರು ಅದರಲ್ಲಿ ಕೊಟ್ಟಂತದ್ದೇನಂದ್ರೆ ಆ 2ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುವಾಗ ದೇವರು 4 ಶಾಖೆಗಳಾಯ್ತು. ಮೊದಲನೇದ ಹೆಸರು ಪೀಶೋನ್, ಅದು ಬಂಗಾರ ದೊರಕುವ ಹವಿಲ ದೇಶವನ್ನೆಲ್ಲ ಸುತ್ತುವುದು. ಹವಿಲ ದೇಶ ಎಂಬುದಾಗಿ ಹೇಳುವಾಗ, ಡಿಕ್ಷನರಿ ಮುಖಾಂತರವಾಗಿ ಹೇಳುವಾಗ, ಅದು ಬರಡಾದಂತ ಪ್ರದೇಶ. ಎಲ್ಲಿ ಏದೇನ್ ತೋಟದಿಂದ ಹೊರಗಡೆ ಬಂದ ನಂತರ ಆ ಹವಿಲ ದೇಶ ಬರಡಾದಂತ ಪ್ರದೇಶ. ಆದ್ರೆ ಈ ಕೃಪೆಯಾದಂತ ಪೀಶೋನ್ ನದಿ ಹರಿದಾಗ ಅದು ಬಹಳ ಫಲವತ್ತಾಯ್ತು. ಬರಡಾದಂತ ಪ್ರದೇಶ ಚಿನ್ನ ದೊರಕುವಂತಹ ಪ್ರದೇಶವಾಯ್ತು. ಆ ಚಿನ್ನ ಶ್ರೇಷ್ಠವಾದಂತ ಚಿನ್ನ. ಆ ಶ್ರೇಷ್ಠ ಚಿನ್ನನ ಸಿಕ್ಕಿದ್ದೇನು ಅಂದ್ರೆ ಹರಿಯಲ್ಪಟ್ಟಂತ, ಕೃಪೆಯಿಂದ ಕೊಡಲ್ಪಟ್ಟಂತ ಯೇಸು ಕ್ರಿಸ್ತನ ಮುಖಾಂತರವಾಗಿ. ಯೇಸು ಕ್ರಿಸ್ತನನ್ನ ನಾವು ಅಲ್ಲಿ ನೋಡುವಾಗ, ಎಲ್ಲಾ ಕಡೆ ನೋಡುವಾಗ ಹೊಸ ಒಡಂಬಡಿಕೆಯಲ್ಲಿ ಆತನ ರಾಜಾದಿರಾಜನಾಗಿ ಬರ್ತಾನೆ. ಶಿಲುಬೆಯಲ್ಲಿ ಕೂಡ ಕಿರೀಟನ ಹಾಕ್ತಾರೆ, ಅದು ಮುಳ್ಳಿನ ಕಿರೀಟ. ಅದರ ಅರ್ಥ ಏನು? ಆತನು 24ನೇ ಕೀರ್ತನೆ ಅಲ್ಲಿ ನೋಡುವಾಗ ಆತನು ರಾಜಾದಿರಾಜ. ಈಗ ಈತನ ಬರೋನ್ ಯಾರು? ಅಯ್ಯೋ ಆತನಿಗೆ ಆತನು ರಾಜಾದಿರಾಜನಾಗಿ ಬರ್ತಾನೆ ಎಂಬುದಾಗಿ ಹಾಡ್ತಾನೆ ದಾವಿದನು. ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಬರಬೇಕಾದಂತ ಕ್ರಿಸ್ತನು ಶ್ರೇಷ್ಠ ಚಿನ್ನದೋಪಾದಿಯಲ್ಲಿ. ಎರಡನೇದೇನಂದ್ರೆ ಅದನ್ನ ವಿವರಣೆ ಮಾಡ್ಲಿಕ್ಕೆ ಬಹಳ ಆಗ್ತದೆ. ನಾನು ಅದನ್ನ ನೀವು ವಿಶ್ವಾಸಿಗಳಾಗಿರೋದ್ರಿಂದ ಚಿನ್ನದ ಅರ್ಥ ಏನು ಎಂಬುದಾಗಿ ನೀವು ತಿಳಿಲಿಕ್ಕೆ ಸಾಧ್ಯ. ಬಹಳ ಬೆಲೆ ಉಳ್ಳದ್ದು. ಮತ್ತೆ ಅದು ಹವಿಲ ದೇಶವನ್ನೆಲ್ಲ ಸುತ್ತುವುದು, ಬರಡಾದಂತ ಪ್ರದೇಶದಲ್ಲೆಲ್ಲ ಸುತ್ತುತ್ತದೆ, ಅದು ಫಲವತ್ತಾಗಿ ಮಾಡ್ತದೆ. ಮತ್ತು ಆ ದೇಶದ ಬಂಗಾರವು ಶ್ರೇಷ್ಠವಾದದ್ದು. ಅಲ್ಲಿ ಬದೋಲಕ ಧೂಪವು ಗೋಮೇಧಿಕ ರತ್ನವು ಸಿಕ್ಕುತ್ತದೆ. ಚಿನ್ನ ಸಿಕ್ಕದ್ ಮಾತ್ರ ಅಲ್ಲ, ಬದೋಲಕ ಧೂಪ ಸಿಕ್ಕುತ್ತದೆ. ಏನಪ್ಪಾ ಬದೋಲಕ ಧೂಪ ಅಂತ ನೋಡುವಾಗ ನಾವು ಯಾಜಕಾಂಡ, ಧರ್ಮೋಪದೇಶ ಕಾಂಡ, ಅರಣ್ಯಕಾಂಡ ಮುಂತಾದವುಗಳಲ್ಲಿ ನೋಡುವಾಗ ದೇವರು ಇದ್ದಂಥದ್ದು ಮಹಾಪರಿಶುದ್ಧವಾದಂಥ ಸ್ಥಳ. ಆತನು ಪರಲೋಕದಲ್ಲಿದ್ದವನು ಏದೇನ್ ತೋಟಕ್ಕೆ ಬಂದು ಮನುಷ್ಯನನ್ನು ಹೊರಗಡೆ ಕಳಿಸಿದ ನಂತರ ದೇವರು ತನ್ನ ಪ್ರತ್ಯಕ್ಷ ಕಾಣಲಿಲ್ಲ, ಯಾಕಂದ್ರೆ ಆತನ ಮಹಾಪರಿಶುದ್ಧ ಸ್ಥಳ. ಆದ್ರೆ ಅಲ್ಲಿ ಬಂದಾಗ ದೇವದರ್ಶನ ಗುಡಾರದಲ್ಲಿ ಅಂಗಳ, ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ ಎಂಬುದಾಗಿ 3 ವಿಭಾಗಗಳನ್ನು ಮಾಡ್ಲಿಕ್ಕೆ ಹೇಳಿದ್ರು. ಕಾರಣ ಏನಂದ್ರೆ ಆ ಮಹಾಪರಿಶುದ್ಧ ಸ್ಥಳದಲ್ಲಿ ಯಾರು ಹೋಗುವಂತರಿಲ್ಲ. ಬರೀ ಇಸ್ರಾಯೇಲ್ಯರೇ ಐಗುಪ್ತದಿಂದ ಬಿಡಿಸಲ್ಪಟ್ಟು ಆರಿಸಿಕೊಂಡು ಇಸ್ರಾಯೇಲ್ಯರೇ ಬರಬೇಕಾಗಿತ್ತು. ಮಧ್ಯದಲ್ಲಿ ಬಹಳ ದೊಡ್ಡ ಚರಿತ್ರೆ ಇದೆ, ನಾನು ಅದನ್ನು ಶಾರ್ಟ್ ಆಗಿ ಅದನ್ನು ಹೇಳ್ತೇನೆ. ಆದಾಗ ಸಾಮಾನ್ಯ ಜನರು ಹೊರಗಡೆ ನಿಲ್ಬೇಕಾಯ್ತು ಅಂಗಳದಲ್ಲಿ. ಪರಿಶುದ್ಧ ಸ್ಥಳದಲ್ಲಿ ಆರಿಸಿಕೊಂಡಂತ ಯಾಜಕರು ಇರ್ಬೋದಾಗಿತ್ತು. ಆದ್ರೆ ಮಹಾಪರಿಶುದ್ಧ ಸ್ಥಳದಲ್ಲಿ ವಿಶೇಷವಾದಂತ ಉಡುಗೆ ತೊಡುಗೆಗಳನ್ನಿಟ್ಟು ಶುದ್ಧನಾದಂತ ಮಹಾಯಾಜಕನ್ ಮಾತ್ರ ಹೋಗಿ ದೇವರಿಗೆ ಯಜ್ಞವನ್ನು ಸಮರ್ಪಿಸಬೇಕಾಗಿತ್ತು. ಅದು ಇನ್ನೊಂದೇನಂದ್ರೆ ದೇವರು ಅಲ್ಲಿ ಬೂದೋಲಕ ಧೂಪವನ್ನು ದೇವರಿಗೆ ಅರ್ಪಿಸೋದು. ದೇವರಿಗೆ ಸಂತೋಷ ಕೊಡುವಂತ ಬೂದೋಲಕ ಧೂಪ ಅದು ಮಾತ್ರ ಶ್ರೇಷ್ಠವಾದಂತ ಧೂಪ. ಅದನ್ನ ದೇವರಿಗೆ ಆರಾಧನೆ ಮಾಡ್ಲಿಕ್ಕಾಗಿ ಉಪಯೋಗಿಸ್ತಾ ಇದ್ರಂತೆ. ಅದರ ಅರ್ಥ ಏನು? ಮಹಾಪರಿಶುದ್ಧನಾದಂತಹ ದೇವರ ಸನ್ನಿಧಿಯಲ್ಲಿ ಬೂದೋಲಕ ಧೂಪವಾದಂತಹ ಸುವಾಸನೆಯುಳ್ಳ ಧೂಪವನ್ನು ಅರ್ಪಿಸುವುದು ಅಂದ್ರೆ ಏನಂದ್ರೆ ದೇವರನ್ನ ಮಹಿಮೆ ಪಡಿಸುವಂಥದ್ದು. ದೇವರ ಘನತೆಗೆ ತಕ್ಕಾಗಿ ನಾವು ನೆನಪು ಮಾಡಿ ಮಹಿಮೆ ತರಿಸುವಂಥದ್ದು. ಆದ್ರೆ ಈ ಪೀಶೋನ್ ನದಿ ಮನುಷ್ಯನ ಪಾಪ ಮಾಡಿದ್ದಾನೆ. ಅದು ಪೀಶೋನ್ ಅದು ಹರಿಯುವಂತ ಪ್ರದೇಶಕ್ಕೆ ಹೋಗುವಂಥದ್ದಿಲ್ಲ. ಆದ್ರೆ ಕೃಪೆಯ ಮುಖಾಂತರ ಆತನು ಹೋಗಿ ದೇವರಿಗೆ ಮಹಾಯಾಜಕನ ಹಾಗೆ ದೇವರಿಗೆ ಬೂದೋಲಕ ಧೂಪವನ್ನು ಅರ್ಪಿಸುವಂತ ರೀತಿಯಲ್ಲಿ ಸುವರ್ಣ ಸುಗಂಧ ವಾಸನೆಯ ಆ ಸ್ತೋತ್ರವನ್ನು, ಆರಾಧನೆಯನ್ನ ಸಮರ್ಪಿಸುವಂಥದ್ದು ಒಂದಾಗಿದೆ. ಮತ್ತೆ ಇನ್ನು ಮುಂದೆ ನಾನು ಅದನ್ನು ವಿವರವಾಗಿ ಹೇಳಲಿಕ್ಕೆ ಬಹಳ ಇದೆ, ಆದ್ರೆ ನಾನು ಅದನ್ನು ಕಮ್ಮಿ ಮಾಡ್ತೇನೆ. ಎರಡನೇದು, ಅದು ಅಲ್ಲಿ ಗೋಮೇಧಿಕ ರತ್ನವು ಸಿಕ್ಕುತ್ತದೆ. ಗೋಮೇಧಿಕ ರತ್ನ ಎಂಬುದಾಗಿ ಹೇಳುವಾಗ ಎಜ್ಕೇಲ್ನ ಗ್ರಂಥದಲ್ಲಿ 28ನೇ ಅಧ್ಯಾಯದಲ್ಲಿ ದೇವರಿಗೆ ನೆರಳು ಕೊಡುವ ಕೆರೂಬಿಯಾಗಿದ್ದವನು
ಲೂಸಿಫರನು ಆತನಿಗೆ ವಿಶೇಷವಾದ ಉಡುಗೆ ಇತ್ತು. ಆತನು ಸೌಂದರ್ಯ ಪುರುಷನು. ಆತನು ಆ ಆತನ ಧ್ವನಿ ಬಹಳ ಚೆನ್ನಾಗಿತ್ತು. ಆತನು ದೇವರಿಗೆ ಬಹಳ ನೆರಳು ಕೊಡುವ ಕೆರೂಬಿ ಆಗಿದ್ದ. ಆತನ ಸೌಂದರ್ಯವಂತನು. ಆತನು ದೇವರ ಸನ್ನಿಧಿಯಲ್ಲಿ ಆತನು ನಿಲ್ಲುವಾಗ ಆತನಲ್ಲಿ ಎಲ್ಲಾ ರೀತಿಯ ರತ್ನಗಳಿತ್ತು. ಅದರಲ್ಲಿ ಈ ಗೋಮೇಧಿಕ ರತ್ನ ಕೂಡ ಇತ್ತು. ಅದನ್ನೇ ದೇವದರ್ಶನದ ಗುಡಾರದಲ್ಲಿ ಮಹಾಯಾಜಕನು ಹೋಗುವಾಗ ಆತನ ಭುಜಗಳಲ್ಲಿ ಗೋಮೇಧಿಕ ರತ್ನಗಳನ್ನು ಇಟ್ಟುಕೊಂಡು ಹೋಗ್ತಾ ಇದ್ದ. ಅದರ ಅರ್ಥ ಏನು? ದೇವರ ಸನ್ನಿಧಿಗೆ ಹೋಗುವಾಗ ದೇವರು ಈ ಗೋಮೇಧಿಕ ರತ್ನವಾದಂತ ದೇವ ಜನರನ್ನ ದೇವರ ಕಡೆ ನಡೆಸ್ಲಿಕ್ಕಾಗಿ ಅದನ್ನು ಹೊರಲಿಕ್ಕಿತ್ತು. ಬಹಳ ಪರಿಶುದ್ಧವಾದಂತ ಸ್ಥಳ. ಮತ್ತೆ ಅಲ್ಲಿಂದ ನೋಡುವಾಗ ಇನ್ನೊಂದು ಗೋಮೇಧಿಕ ರತ್ನ ಯಾವ ರೀತಿ ಇತ್ತು ಎಂಬುದಾಗಿ ನಾವು ನೋಡುವಾಗ, ಅದು ಅರಣ್ಯಕಾಂಡದಲ್ಲಿ ನಾವು ನೋಡ್ತೇವೆ. ಅದು ಬಿಳಿ ಕೊತ್ತಂಬರಿ ಕಾಳಿನಂತ ಇತ್ತು. ಯಾವುದು? ಮನ್ನ. ಅದು ಮನ್ನಕ್ಕೆ ಹೋಲಿಸಲ್ಪಟ್ಟಿದೆ. ಆ ಮನ್ನ ಅದು ಎಲ್ಲಿ ಬೆಳೆಯದಂತ, ಯಾರು ಆಕಾಶದಿಂದ ಕೊಡಲ್ಪಟ್ಟಂತ ಆಹಾರ. ಅದು ಬಿಳಿ ಬಣ್ಣದವಾಗಿತ್ತು, ಅಂದ್ರೆ ಪರಿಶುದ್ಧವಾಗಿತ್ತು. ಅದು ಉರುಟಾಗಿತ್ತು, ಅಂದ್ರೆ ರೌಂಡ್ ಆಗಿತ್ತು. ಅದಕ್ಕೆ ಆರಂಭ ಇಲ್ಲ, ಕೊನೆ ಇಲ್ಲ, ನಿತ್ಯಂತವಾಗಿರುವಂಥದ್ದು. ಅದು ತಿನ್ನೋದಕ್ಕೆ ಜೇನುತುಪ್ಪ ಕಲಸಿದ ದೋಸೆ ಆಗಿತ್ತು ಎಂಬುದಾಗಿ. ಹಾಗಿದ್ರೆ ಈ ಗೀಹೋನ್ ನದಿ, ಪಿಶೋನ್ ನದಿ ಹರಿದಾಗ, ಬರಡಾದಂತ ಪ್ರದೇಶವಾದ ಹವಿಲ ದೇಶಕ್ಕೆ ಹರಿದಾಗ ಅಲ್ಲಿ ಸಿಗ್ತಾ ಇದ್ದಿದ್ದು ಶ್ರೇಷ್ಠವಾದ ಚಿನ್ನ ಮತ್ತು ಗೋಮೇಧಿಕ ರತ್ನ ಮತ್ತು ಮನ್ನ ಸಿಗ್ತಾ ಇತ್ತು ಎಂಬುದಾಗಿ ನೋಡ್ತೇವೆ. ಹಾಗಿದ್ರೆ ನಾವು ಇದನ್ನ ಆಲೋಚನೆ ಮಾಡುವಾಗ ನನಗೆ ಸಮಯ ಆಗ್ತಾ ಇದೆ ವಿವರಣೆ ಮುಂದೆ ಹೇಳಲಿಕ್ಕೆ ಸಾಧ್ಯ. 9:15 ಆಯ್ತು. ನಾನು ಇನ್ನೊಂದು 5 ನಿಮಿಷದಲ್ಲಿ ಇನ್ನೊಂದನ್ನು ಹೇಳಿ ಮುಗಿಸ್ತೇನೆ. ಹಾಗಿದ್ರೆ ಈ ಒಂದು ಆಲೋಚನೆಯನ್ನ ತಲೆಯಲ್ಲಿಟ್ಟು ನಾವು ಪಿಶೋನ್ ನದಿಯ ಮೇಲೆ ಭರವಸೆ ಇಡುವಾಗ ಆಲೋಚನೆ ಮಾಡಿ. ಯೇಸು ಸ್ವಾಮಿ ಮೊದಲನೇ ಪ್ರಾರ್ಥನೆ ಹೇಳಿಕೊಟ್ರು. ಏನಂದ್ರೆ, ಪರಲೋಕದಲ್ಲಿರುವ ನಮ್ಮ ದೇವರೇ ಎಂಬುದಾಗಿ ಹೇಳಲಿಲ್ಲ. ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಯಾರ ತಂದೆ? ನನ್ನ ತಂದೆ ಎಂಬುದಾಗಿ ಹೇಳೋದು. ಯೇಸು ಸ್ವಾಮಿಗೆ ಅಧಿಕಾರ ಇತ್ತು, ನನ್ನ ತಂದೆ ಅಲ್ಲ, ನಮ್ಮ ತಂದೆ ಎಂಬುದಾಗಿ ಹೇಳುವಾಗ ನಾವು ಆತನ ಮಕ್ಕಳಾಗ್ಲಿಕ್ಕೆ ಯೋಗ್ಯರು. ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ ಎಂಬುದಾಗಿ ಆತನಿಗೆ ಆತನ ಪರಿಶುದ್ಧತೆಯನ್ನ ನೆನಪು ಮಾಡ್ಲಿಕ್ಕಾಗಿ ಆತನು ಈ ಗೋಮೇಧಿಕ ಮನ್ನವನ್ನ ಕೊಟ್ಟ, ಅಥವಾ ಈ ಗೋಮೇಧಿಕ ರತ್ನವನ್ನು ಕೊಟ್ಟ, ಮತ್ತು ಚಿನ್ನವನ್ನು ಕೊಟ್ಟು ನಾವು ದೇವರ ಮಕ್ಕಳು ಎಂಬಂತ ಅಧಿಕಾರವನ್ನು ಕೊಟ್ಟ. ಈ ದಿವಸ ನಾವು ಹೇಳುದು, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲಿ. ಯಾರ್ಯಾರು ಯೇಸು ಸ್ವಾಮಿನ ಅಂಗೀಕರಿಸಿ ಆತನನ್ನು ಆರಾಧಿಸ್ಲಿಕ್ಕೆ ಹೋಗ್ತಾರೋ ಅವರು ಬೇರೆದೇನು ನೋಡುವುದಿಲ್ಲ, ದೇವರನ್ನು ಮಾತ್ರ ಆರಾಧನೆ ಮಾಡುವಂಥದ್ದು. ಅದಕ್ಕಾಗಿ ಏನು 23ನೇ ಕೀರ್ತನೆಯಲ್ಲಿದೆ, ಆತನು ಹಸಿರುಗಾವಲಲ್ಲಿ ತಂಗಿಸಿ ವಿಶ್ರಾಂತಿಕರವಾದಂತಹ ನೀರುಗಳ ಬಳಿಗೆ ಬರಮಾಡುತ್ತಾನೆ. ವಿಶ್ರಾಂತಿಕರವಾದ ನೀರು ಎಂಬುದಾಗಿ ಹೇಳುವಾಗ ಅದೊಂದು ಚಿಕ್ಕ ಉದಾಹರಣೆ ನಾನು ಹೇಳಿ ಮುಗಿಸ್ತೇನೆ. ವಿಶ್ರಾಂತಿಕರವಾದಂತ ನೀರು ಸಾಮಾನ್ಯವಾಗಿ ದಾವೀದನು ಕುರುಬನಾಗಿದ್ದಾಗ ಆತನು ಮೇಯಿಸ್ತಾ ಇದ್ದಿದ್ದೆಲ್ಲ ಬೆಟ್ಟಗುಡ್ಡಗಳಲ್ಲಿ. ವಿಶ್ರಾಂತಿಕರವಾದಂತ ನೀರು ಅಂದ್ರೆ ಇವನು ಪ್ರತ್ಯೇಕವಾಗಿ ಒಂದು ಹೊಂಡವನ್ನು ಮಾಡಿ ಆ ವಿಶ್ರಾಂತಿಕರವಾಗಿ ನೀರು ನಿಲ್ಲಲಿಕ್ಕಾಗುವಂತೆ ಮಾಡ್ದ. ಯಾಕಂದ್ರೆ ಕುರಿಗಳು ಬಹಳ ಪುಕ್ಕಲ್ ಸ್ವಭಾವದು, ಭಯಪಡುವಂಥವು. ಹರಿಯುವಂತ ನೀರನ್ನು ಕುಡಿತಾ ಇರಲಿಲ್ಲ, ನಿಂತ ನೀರಿನಲ್ಲಿ ಹೋಗಿ ಕುಡಿತಾ ಇತ್ತು, ವಿಶ್ರಾಂತಿಕರವಾಗಿ ನಿಲ್ಲಂತ ರೆಸ್ಟಿಂಗ್ ವಾಟರ್ ಎಂಬುದಾಗಿ. ಅಲ್ಲಿ ಹೋಗಿ ಕುಡಿಯುವಾಗ 2 ಕಾರಣವನ್ನು ಮಾಡ್ತಾ ಇತ್ತು. ಒಂದು ಕಾರಣ, ಅದು ನೀರನ್ನು ಕುಡಿಯುವಾಗ ತನ್ನ ಮುಖ ನೋಡ್ಕೊಳ್ತಾ ಇತ್ತು. 2ನೇದು, ತನ್ನ ಹಿಂದೆ ನಿಂತಿರುವ ಕುರುಬನ ಮುಖವನ್ನು ದೃಷ್ಟಿಸ್ತಾ ಇತ್ತು. ಅದು ಪ್ರಾರ್ಥನೆಗೆ ಗುರುತಾಗಿದೆ. ದೇವರನ್ನು ಆರಾಧಿಸ್ಲಿಕ್ಕೆ ಹೋಗುವಾಗ ತನ್ನನ್ನ ಪರೀಕ್ಷೆ ಮಾಡಿಕೊಂಡು ತಾನು ದೇವರ ಸನ್ನಿಧಿಯಲ್ಲಿ ಯೋಗ್ಯನಾಗಿದ್ದೇನೆ, ಆತನ ಕುರಿಯ ಎಂಬುದಾಗಿ ನೋಡಿಕೊಂಡು ತನ್ನ ಹಿಂದೆ ನಿಂತಿರುವಂತ ಕುರುಬನನ್ನ ದೃಷ್ಟಿಸಿ ಆತನನ್ನು ಆರಾಧಿಸುವಂಥದ್ದು. ಪ್ರಿಯರೇ, ಇದನ್ನು ಪಿಶೋನ್ ನದಿಯ ಆ ಒಂದು ಸ್ಥಿತಿಯನ್ನ ವಿವರಿಸ್ಲಿಕ್ಕೆ ಇನ್ನೂ ಬೇಕಾದಷ್ಟಿದೆ, ಆದ್ರೆ ನಾನು ಅದನ್ನು ಕಟ್ ಮಾಡ್ತೇನೆ. ಪಿಶೋನ್ ನದಿಯಲ್ಲಿ ಯೇಸು ಸ್ವಾಮಿಯ ಮುಖಾಂತರವಾಗಿ ನಮ್ಮ ತಂದೆಯಾದ ದೇವರನ್ನ ದರ್ಶಿಸ್ಲಿಕ್ಕಾಗುವಂತೆ ಯೇಸು ಸ್ವಾಮಿ ಮಾಡಿಕೊಟ್ಟದ್ದು, ಶಿಲುಬೆ ಮೇಲೆ ನಮ್ಮೆಲ್ಲರ ಪಾಪಗಳಿಗಾಗಿ ತಾನು ಶ್ರಮೆಯನ್ನು ಅನುಭವಿಸಿ ನಮ್ಮೆಲ್ಲರ ಪಾಪಗಳು ಕ್ಷಮಿಸಲಾರದಂತ, ಮನುಷ್ಯನು ಯೋಚನೆ ಮಾಡ್ಲಿಕ್ಕೆ ಆಗದಂತ, ಯಾರೂ ಕ್ಷಮಿಸಲಾರದಂತ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನ ನೀತಿವಂತರು ಎಂಬುದಾಗಿ ಮಾಡಿ, ಅದು ಎಲ್ಲಿ 22ನೇ ಕೀರ್ತನೆಯ
ಮೊದಲನೇ 21 ವಚನದಲ್ಲಿ ಯೇಸು ಸ್ವಾಮಿ ಅನುಭವಿಸಿದಂಥ ಒಂದೊಂದು ಶ್ರಮೆಯನ್ನು ಕುರಿತಾಗಿ ನಾನು ಅನುಭವಿಸಬೇಕಾಗಿದ್ದಂಥ ಸ್ಥಿತಿ ಯೇಸು ಸ್ವಾಮಿ ಅನುಭವಿಸಿ ನನಗೆ ನಾನು ನೀತಿವಂತನು ಅಂತ ಒಂದು ಒಂದು ಆ ನಾಮವನ್ನು ಕೊಟ್ಟು ನಾನು ಯೆಹೋವ ನನಗೆ ಕುರುಬನು, ನನಗೆ ದ ಲಾರ್ಡ್ ಈಸ್ ಮೈ ಶೆಪರ್ಡ್, ಕರ್ತನು ನನಗೆ ಕುರುಬನು ಎಂಬುದಾಗಿ ಹೇಳಿಕೊಳ್ಳುವ ಅಭಯವನ್ನು ಕೊಟ್ಟಿದ್ದಾನೆ. 22ನೇ ಕೀರ್ತನೆ 22ನೇ ವಚನದಿಂದ ಮುಂದೆ ನೋಡುವಾಗ ಯೇಸು ಸ್ವಾಮಿ ಪುನರುತ್ಥಾನದ ಚಿತ್ರವನ್ನು ಕಾಣ್ತೇವೆ. ಆ ಪುನರುತ್ಥಾನದ ಚಿತ್ರದಲ್ಲಿ ಯೇಸು ಸ್ವಾಮಿ ತನ್ನ ನಮಗೋಸ್ಕರ ತಾನು ಶ್ರಮೆಯನ್ನು ಅನುಭವಿಸಿ ಬಹಳ ಹೀನವಾದಂಥ ಹಿಂಸೆಯನ್ನು ಅನುಭವಿಸಿ ನಾವು ಅನುಭವಿಸಬೇಕಾದಂಥ ಹಿಂಸೆಯನ್ನು ಅನುಭವಿಸಿ ಪುನರುತ್ಥಾನ ಹೊಂದಿದವನಾಗಿ ನನಗೆ ಜೀವನ ಕೊಟ್ಟು ನಾನು ಆತನನ್ನು ಅಂಗೀಕರಿಸುವಾಗ, ಕ್ರಿಸ್ತನನ್ನು ಅಂಗೀಕರಿಸುವಾಗ ನಾನು ದೇವರ ಹತ್ರ ದೇವರೇ ನನ್ನ ತಂದೆಯೇ ಎಂಬುದಾಗಿ ಕರೆಯುವಂಥ ಭಾಗ್ಯವನ್ನು ಕೊಟ್ಟು ಎಂಬುದಾಗಿ ನೋಡ್ತೇವೆ. ಪ್ರಿಯರೇ, ಸಮಯ ಆಯ್ತು. ನಾನು ಕಡೆಯದ ಕನ್ಕ್ಲೂಡ್ ಮಾಡುವಾಗ ಹೀಗೆ ಮಾಡ್ತೇನೆ. ದಯಮಾಡಿ ನಾವು ಮನೆಯಲ್ಲಿ ಕುಳಿತು ಆಲೋಚನೆ ಮಾಡೋಣ. ಏದೇನ್ ಸೀಮೆಯಲ್ಲಿ ಒಂದು ನದಿ ಹರಿಯುತ್ತದೆ. ಏದೇನು ವನದಲ್ಲಿ ಅದು ಎಲ್ಲಕ್ಕೆ ನೀರು ಕೊಡ್ತಾ ಇತ್ತು. ಸಮಸ್ತ ಗಿಡ ಮರಗಳು ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀರು ಕೊಡ್ತಾ ಇತ್ತು. ಅಲ್ಲಿ ದೇವರು ಮನುಷ್ಯನನ್ನು ಪ್ರತ್ಯೇಕವಾಗಿ ಪರಿಶುದ್ಧನಾದಂಥ ದೇವರು ಪರಿಶುದ್ಧನಾಗಿರುವಂತ ಮನುಷ್ಯನನ್ನು ಸಂಧಿಸ್ತಾ ಇದ್ದರು. ಪಾಪ ಮಾಡಿದಾಗ ಹಾಗಿದ್ರೆ ಪಾಪ ಅಲ್ಲಿ ಮಾಡಿದ್ನು, ಹೌದು, ಆತನಿಗೆ ಅವಕಾಶ ಸಿಕ್ಕಿತ್ತು. ಆ ನದಿಯಲ್ಲಿ ಪೀಶೋನ್ ಅಥವಾ ಕೃಪೆ ಇತ್ತು. ಆತನು ಹೋಗಿ ದೇವರ ಹತ್ರ ಹೋಗಿ ದೇವರೇ ನನ್ನ ಪಾಪವನ್ನು ಕ್ಷಮಿಸು ಎಂಬುದಾಗಿ ಕೇಳಿದ್ದಿದ್ರೆ ಆತನಿಗೆ ಕ್ಷಮಾಪಣೆ ಸಿಗ್ತಾ ಇತ್ತು. ಆತನ ಕೃಪೆ ಮುಖಾಂತರವಾಗಿ ಮಾನಸಾಂತರ ಪಟ್ಟಿದ್ರೆ ಆತನ ದೇವರ ಮಗುವಾಗಿರ್ಬೋದು. ಆತನ ಬಾಯಿಂದ ಬರಲಿಲ್ಲ, ನಾನು ತಪ್ಪು ಮಾಡಿದ್ದೇನೆ ಎಂಬುದಾಗಿ ಬರಲಿಲ್ಲ. ಆತನ ಹೊರಗೆ ಹಾಕಲು ಇಲ್ಲ. ಆತನನ್ನು ಹೊರಗೆ ಹಾಕಿ ಆತನನ್ನು ಮತ್ತೆ ಉದ್ಧರಿಸಬೇಕೆಂಬುದಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದ. ಆತನನ್ನ ಅರಿತುಕೊಳ್ಳಿಕ್ಕಾಗಿ ಹಳೆ ಒಡಂಬಡಿಕೆಯಲ್ಲೆಲ್ಲ ವಿಷಯಗಳನ್ನು ತಿಳಿಸಿ ಹೊಸ ಒಡಂಬಡಿಕೆಗೆ ಬರುವಾಗ ಯೇಸು ಕ್ರಿಸ್ತನೇ ಬಂದು ಪರಲೋಕದಲ್ಲಿರುವ ನಮ್ಮ ತಂದೆ ಎಂಬುದಾಗಿ ಹೇಳಿಕೊಳ್ಳುವ ಭಾಗ್ಯವನ್ನು ದೇವರು ನಮಗೆ ಅನುಗ್ರಹಿಸಿಕೊಟ್ಟ. ಇದನ್ನು ಆಲೋಚನೆ ಮಾಡುವಾಗ, ಇದನ್ನು ಕುರಿತು ಧ್ಯಾನ ಮಾಡುವಾಗ ನಾವು ಹಸರಾದಂಥ ವಿಶ್ರಾಂತಿಕರವಾದಂಥ ನೀರುಗಳ ಬಳಿಗೆ ಕುಳಿತು ಮಾಡುವಾಗ ನಮಗೆ ಇತರ ಯಾವ ವಿಷಯಗಳಿಲ್ಲ. ಆ ಕುರಿ ಭಯಪಡುವಂಥದ್ದು ಅವಶ್ಯಕತೆ ಇಲ್ಲ. ನೀರಿನಲ್ಲಿ ತನ್ನ ಮುಖ ನೋಡ್ತದೆ, ತನ್ನ ಹಿಂದೆ ನಿಂತಿರುವ ಕುರುಬನನ್ನು ನೋಡ್ತದೆ. ಆ ಮೂಲಕವಾಗಿ ದೇವರನ್ನ ಅಪ್ಪ ತಂದೆಯಿಂದ ಕರೆಯುವಂತ ಭಾಗ್ಯವನ್ನ, ಆ ಒಂದು ಸ್ಥಿತಿಯನ್ನು ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತದೆ. ಮುಂದೆ ನಾವು ಇನ್ನೊಂದು ಸಾರಿ ಬರುವಾಗ ಮುಂದಿನ ನಾವು ನೋಡೋಣ. ಆ 4 ನದಿಗಳನ್ನು ಕುರಿತಾಗಿ ಒಂದೊಂದಾಗಿ ಆಲೋಚನೆ, ಎಲ್ಲೆಲ್ಲೂ ಯೇಸು ಸ್ವಾಮಿಯ ಕಾರ್ಯವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ. ಹಾಗಿದ್ರೆ ಈ ಸತ್ಯವೇದದ ಈ ಮುಖ್ಯವಾದ ಅರ್ಥ ಯೇಸು ಸ್ವಾಮಿಯನ್ನ ಪ್ರಕಟಪಡಿಸುವಂಥದ್ದೇ ಆಗಿದೆ, ರಕ್ಷಣೆಯ ಕುರಿತಾಗಿ ತಿಳಿಸುವಂಥದ್ದಾಗಿದೆ. ಅದರಲ್ಲಿ ಪ್ರಾಮುಖ್ಯವಾಗಿ ರಕ್ಷಣೆಯ ಕುರಿತಾಗಿ 3 ವಿಧವಾದ ಅಂಶ ರಕ್ಷಣೆ. ಒಂದು, ಪಾಪದ ಸಂಬಳವಾದಂತಹ ನರಕದಿಂದ ಬಿಡುಗಡೆ ಮಾಡಿ ನೀತಿವಂತನೆಂದಾಗಿ ಹೇಳುವಂಥದ್ದು. 2ನೇ ವಿಧ ಅಂತಾರೆ, ಅನೀತಿವಂತನಾಗಿರುವಂತ ಕುರಿ ಇನ್ನೂ ಕುರಿಯೇ, ಅದು ಇನ್ನೂ ಬೆಳೆಯಬೇಕಾಗಿದೆ. ಅದರಲ್ಲಿ 4 ವಚನಗಳಲ್ಲಿ ಆತನು ಏನು ಕಾರ್ಗತ್ತಲಿನ ಕಣಿಯಲ್ಲಿ ನಡೀತಾನೆ, ಭಯಂಕರವಾದಂತ ಸ್ಥಿತಿಯಲ್ಲಿ ಇರ್ತದೆ. ಆತನು ಏನಂತೆ ವಿಶ್ರಾಂತಿಕರವಾದಂತ ದೇವರ ವಾಕ್ಯವನ್ನು ನಮಗೆ ಕೊಟ್ಟು ಅದರ ಮುಖಾಂತರವಾಗಿ ನಾವು ಶುದ್ಧಿಪಡಿಸ್ಕೊಂಡು 5ನೇ ವಚನದಿಂದ ನಾವು ದೇವರ ಸನ್ನಿಧಿಯಲ್ಲಿದ್ದು ಆತನಿಂದ ಪವಿತ್ರಾತ್ಮನ ವರವನ್ನು, ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿ ಪಾತ್ರೆ ತುಂಬಿ ವರ್ಷಿಸುವಂತ ಪಾತ್ರೆಯಾಗಿ ಶುಭ ಮತ್ತು ಕೃಪೆ ಎಂಬಂತ ಕಿರೀಟ ಆಶೀರ್ವಾದವನ್ನು ಹೊಂದಿ 24ನೇ ಕೀರ್ತನೆಯಲ್ಲಿ ಆತನನ್ನು ಎದುರುಗೊಳ್ಳುವ ಮಕ್ಕಳಾಗ್ಬೇಕು ಎಂಬಂತ ಉದ್ದೇಶ. ಹಾಗಿದ್ರೆ 3 ವಿಧವಾದಂತಹ ರಕ್ಷಣೆಯ ಕುರಿತಾಗಿ ತಿಳಿಸುವಂಥದ್ದು. ಒಂದು, ಪಾಪದ ಸಂಬಳವಾದಂತ ನರಕದಿಂದ ಬಿಡುಗಡೆ. 2ನೇದು, ಪಾಪದ ಶಕ್ತಿಯಿಂದ ಬಿಡುಗಡೆ. 3ನೇದು, ಪಾಪದ ಸಮ್ಮುಖದಿಂದಲೇ ಬಿಡುಗಡೆ ಕೊಡುವಂಥದ್ದು. ಇಡೀ ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಉದಾಹರಣೆಗೆ ಇದಕ್ಕೆ ಸಂಬಂಧಪಟ್ಟದ್ದು ಕೀರ್ತನೆಗಳು ಬಹಳ ಇದೆ. 46ನೇ ಕೀರ್ತನೆಯಲ್ಲಿದೆ, 2ನೇ ಕೀರ್ತನೆಯಲ್ಲಿದೆ. ಎಲ್ಲಾ ಕಡೆಗಳಲ್ಲಿ 3 ವಿಧವಾದಂತಹ ರಕ್ಷಣೆಯನ್ನು ಕುರಿತಾಗಿ ತಿಳಿಸುವಂತದ್ದಾಗಿದೆ. ದಯಮಾಡಿ ಕರ್ತನ್ ನಮಗೆ ಆ ಅವಕಾಶವನ್ನು ಕೊಟ್ಟು ಅದನ್ನು ಕುರಿತು ಧ್ಯಾನ ಮಾಡುವುದಾಗಿದ್ರೆ ಎಷ್ಟೋ ಆಶೀರ್ವಾದ ಅಂತ ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಿ ಎಂಬುದಾಗಿ ಹೇಳ್ಕೊಳ್ತೇನೆ.